ಪಟ್ಟಣಕ್ಕೆ ವೀರಶೈವ ಲಿಂಗಾಯತ ಸಮಾಜದ ಜಿಲ್ಲಾಧ್ಯಕ್ಷರಾದಂಥ ಸಂದೀಪವರೇ, ತಾಲೂಕು ಅಧ್ಯಕ್ಷರಾದ ರಾಜಶೇಖರ್ ಪಾಟೀಲ್ ಅವರೇ ಹಾಗೂ ಗುರುಂಡಕಲ್ ಸಮಾಜದ ಅಧ್ಯಕ್ಷರಾದ ನಾಗಭೂಷಣ್ ಆವಟಿಯವರೇ ಮತ್ತು ಸಮಾಜದ ಎಲ್ಲ ಹಿರಿಯ ಕಿರಿಯ ಬಂಧು ಮಿತ್ರರೇ, ಉಪಾಧ್ಯಕ್ಷರಾದ ನರ್ಸಡಿಗೌಡ ನಜರಾಪುರ ಅವರೇ ಹಾಗೂ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಬಸವರಾಜಣ್ಣ ದಳಪತಿ ಅವರೇ ಹಾಗೂ ಎಲ್ಲ ಸಮಾಜದ ಬಾಂಧವರೇ, ನಿಮಗೆಲ್ಲ ತಿಳಿದಿರುವಂತೆ ವೀರಶೈವ ಸಮಾಜದ ಅಧ್ಯಕ್ಷ, ನಿಮಗೆಲ್ಲ ತಿಳಿದಿರುವಂತೆ ಸದಸ್ಯತ್ವ ಅಭಿಯಾನ ಗುರುಮಠಕಲ್ಲಿಂದ ವೀರಶೈವ ಲಿಂಗಾಯತ ಸಮಾಜ ಅಖಿಲ ಭಾರತ ವೀರಶೈವ ಮಹಾಸಭಾದ ಸದಸ್ಯತ್ವ ನೋಂದಣಿ ಅಭಿಯಾನ. ಯಾಕಂದರೆ 250 ನಿಮ್ಮ ತಾಲೂಕಾದ ಬಾಡಿ ಆಗ್ಬೇಕಾದ್ರೆ 250 ಮೆಂಬರ್ಶಿಪ್ ಮಿನಿಮಮ್ ಬೇಕಂತೆ. ಅದು ನಮ್ಮಲ್ಲಿ ಇಲ್ಲ, 130-140 ಅಷ್ಟೇ ಮೆಂಬರ್ಶಿಪ್ ಆಗಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಏನು ಹೇಳ್ತಾರೆ, ಇಲ್ಲೇನು ವೀರಶೈವ ಲಿಂಗಾಯತ ಸಮಾಜ ಅಂತ ಗುರುತಿಸೋಕ್ಕಾಗಲ್ಲ ಗುರುಮಠಕಲ್ಗೆ. ಅದಕ್ಕೆ ಗುರುಮಠಕಲ್ ಪಟ್ಟಣದ್ದು ತಾಲೂಕು ಹೆಡ್ ಕ್ವಾರ್ಟರ್ ಗುರುತಿಸ್ಬೇಕಂತ ಕಾರ್ಯಕ್ರಮ ಆದರೆ ಎಲ್ಲ ಸಮಾಜದ ಬಾಂಧವರು ಸದಸ್ಯತೆಯನ್ನು ಪಡ್ಕೊಳ್ಬೇಕು. ಅವು 2-3 ವೀರಶೈವ ಲಿಂಗಾಯತ ಒಂದು ಅಭಿವೃದ್ಧಿ ನಿಗಮ ಇದೆ ಒಂದು ಬೆಂಗಳೂರಲ್ಲಿ, ಅದರಿಂದ ಏನಾದರೂ ಸಹಾಯಧನ ಪಡ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಅದಿಲ್ಲದೆ ಇದ್ದರೆ ನಾವೇನೂ ಮಾಡೋಕ್ಕಾಗಲ್ಲ ಅಂತ ಆ ಒಂದು ಕಳಕಳಿಯ ವಿನಂತಿ ಮೇರೆಗೆ ಇಂದು ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಕಾರಿಣಿ ಸದಸ್ಯರು, ನಮ್ಮ ವೀರಶೈವ ಸಮಾಜದ ಅಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರು ಎಲ್ಲರೂ ಕೂತು ಚರ್ಚಿಸಿ ಆ ಸದಸ್ಯತ್ವ ಅಭಿಯಾನವನ್ನು ಮಿನಿಮಮ್ 250 ಜನ ಆಗಬೇಕು. ಗುರುಮಠಕಲ್ 300 ಗುರುಮಠಕಲ್ ತಾಲೂಕಿಂದ ಎಲ್ಲ ಸುತ್ತ ಹಳ್ಳಿಗಳು ಬಂದವು, ಗುರುಮಠಕಲ್ ಬಂತು ತಾಲೂಕಾ ಬಾಡಿ ಅಂದರೆ ಮಿನಿಮಮ್ 300 ಜನ ಸದಸ್ಯತ್ವ ಅಭಿಯಾನ ಮಾಡ್ಬೇಕಂತ ಇವರು ಸಹವಿರತ 2-3 ಸಾರಿ ನರಸಿಂಹರು, ಮೋಸಂಬಿಗೌಡರು, ದಳಪತಿಯವರು ಎಲ್ಲರೂ ಪ್ರಯತ್ನ ಮಾಡಿ ಇವತ್ತು ಸಭೆ ಕರೆದಿದ್ದಾರೆ. ಅದಕ್ಕೆ ಇನ್ನೂ ಏನಾದ್ರು ಚರ್ಚಿಸ್ತಕ್ಕಂಥ ವಿಷಯ ನಿಮ್ಮ ಮನದಲ್ಲಿ ಏನಿದ್ದರೆ ಅಧ್ಯಕ್ಷರ ಜೊತೆ ಚರ್ಚಿಸಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಟ್ಟು ಹೋಗಲಂತ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಗುರುಮಠಕಲ್ ಪಟ್ಟಣ ಎಲ್ಲೋ ಬೆಂಗಳೂರ ಹಾಸ್ಟೆಲ್ ಸಿಗಬೇಕಂತಂದ್ರೆ ನೀವು ನಮ್ಮ ಗಮನಕ್ಕೆ ತಂದ್ರೆ ಮೀನ್ಸ್ ನಮ್ಮ ಬಾಡಿ ಗಮನಕ್ಕೆ ತಂದ್ರೆ ಯಾರಿಗೂ ಇರೋ ದುಡ್ಡು ಗಿಡು ಕೊಡದಲ್ಲಿ ಇದು ತಲೆಗಿಡ್ಬೋರಿ. ನೀವು ಜಸ್ಟ್ ಇಂಥವ್ರು ಬಡವರಾರ ಅಂತ ಒಂದು ಹಾಸ್ಟೆಲ್ ಬೇಕಂತ ಹಾಸ್ಟೆಲ್ ಫುಲ್ ಆದ್ಮೇಲೆಲ್ಲ ಹಾಸ್ಟೆಲ್ ಯಾವಾಗ ಕಾನ್ಫರ್ಮ್ ಮಾಡ್ತಾರೆ ನೋಡ್ರಿ, ಅವಾಗ ನೀವು ಕೊಟ್ರೆ 3% ಆಗ್ತದ ಅವ್ರಿಗೆ ಹಾಸ್ಟೆಲ್ ದಾಖಲಾತಿ. ಬರ್ರಿ ಸರ್, ಇನ್ನ ಯಾರು ಫೋಟೋ ಅಳಿಸ್ಕೊಂಡಿಲ್ಲ ಬರ್ರಿ ಬರ್ರಿ ಬರ್ರಿ
ನಮಗೆ ಶಾಲು ಸನ್ಮಾನ ಮಾಡಿ ಒಂದು ಅಖಿಲ ಭಾರತ ವೀರಶೈವ ಸಮಾಜದ ಒಂದು ಚಾಲನೆ ಕೊಡೋ ಸಲುವಾಗಿ ಅಣ್ಣವರು ಫೋನ್ ಮಾಡಿದರು, ಇವರು ಫೋನ್ ಮಾಡಿದರು. ನಾವು ಶ್ರೀಶೈಲಕ್ಕೆ ಹೋಗ್ಬೇಕಾಗಿತ್ತು, ಇವ್ರು ಫೋನ್ ಮಾಡಿದ್ದಕ್ಕೆ ನಾವು ಕೊಟ್ಟಿದ್ದೇವೆ. ಅದನ್ನು ಸಮಾಜ ಆಮ್ಯಾಗ ಎಲ್ಲಿಗೆ ದೇವ್ರಿಗೆ ನೋಡ್ರಿ ಅಂತ ನಾಳೆ ನಾಡದಾಗ ಹೋಗ್ಲಿಕ್ಕೆ ಬರ್ತದೆ. ಇವರು ಪಾದಯಾತ್ರೆ ಇರ್ತೀವಿ ಇವತ್ತು, ಇವ್ರನ್ನ ಮೊಟಕುಗೊಳಿಸಿ ನೀವು ಆಮಂತ್ರಣ ಕೊಟ್ಟೋದಕ್ಕೆ ನಾವು ಇಲ್ಲಿ ಕರೆಸಿ ತಮ್ಮ ಎಲ್ಲರಿಗೂ ಧನ್ಯವಾದಗಳು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಂತ ಯಾವುದೇ ಒಂದು ಸಂದರ್ಭ ಬಂದಾಗ ಯಾವುದೋ ಊರಿಗೆ ಬಾರಂದ್ರೆ ನಾವು ಬರ್ತೇವೆ. ಆದ್ರೆ ಒಂದು ದಿವಸ 2 ದಿವಸ ಮೊದಲು ಹೇಳಿದ್ರೆ ನಿಮ್ಮನ್ನು ನಾವು ಒಂದು ನಿಮಗೆ ಏನು ಸಲಹೆ ಕೊಡಬೇಕಾಗಿದೆ ಸಲಹೆ ಕೊಡ್ತೀವಿ. ಇಷ್ಟು ಎಲ್ಲರೂ ಯಾವುದೇ ಸಂದರ್ಭ ಬಂದಾಗ ನೀವೆಲ್ಲರೂ ನಮ್ಗೆ ಸಹಕಾರ ಕೊಡಬೇಕು ಕೇಳಿ ತಮ್ಮೆಲ್ಲೇ ನಾವು ವಿನಂತಿ ಮಾಡಿಕೊಳ್ತೀನಿ. ನೀವು ಕೇಳಿದ ಬರ್ರಿ ಯಜಮಾನ್ರೆ, ಬರ್ರಿ ಅದು ಸರ್ ಅಂಡ್ ಅವರೇ ಮಾಡಿಬಿಡು ಸರ್. ವಿಜಯ ಶಾಸ್ತ್ರಿ ಸರ್ ರಿಟೈರ್ಡ್ ಸರ್ ಅವರು. ಇದು ಒಂದು ವಿಜಯ ಶಾಸ್ತ್ರಿ ಮಾಸ್ಟರ್ ಮೇಲೆ ಕೊಟ್ಬಿಡ್ರಿ ಸರ್, ಎಲ್ಲ ಅವ್ರ ಮೇಲೆ ಒಂದೇ ಕಡೆ ಕನೆಕ್ಟ್ ಆಗಿ ಅವ್ರ ಮೇಲೆ ಎಲ್ಲ ಒಂದು ಅವ್ರ ಮೇಲೆ ಮಾಡಿ ಕೊಡ್ತಾರೆ. ಅಲ್ಲೇ ಬಂದ್ ಮಾಡ್ಲಿ ಈಗ 1 ಅಥವಾ 2 ಕೊಡಮ್ಮ ಅವ್ರಿಗೆ. ಇಲ್ಲ ಒಂದಾದ್ಮೇಲೆ ಒಂದು ಯಾರ್ಯಾರು ಬಾರ್ ಮಾಡಿ 2 ಕೊಡ್ರಿ. ಈ ಕಡೆ ಫುಟ್ಪಾತ್ದವ್ರು ಯಾರಿದ್ರಿ? ಬರ್ರಿ ಫುಟ್ಪಾತ್ ಅಂತ ಮಡ್ಡಪಲ್ಲೆ ಯಾರಿದ್ರು? ಬಡೇಪಲ್ಲಿ ಬರ್ರಿ. ಮಡ್ಡಪಲ್ಲೆ ಅನ್ನಪಲ್ಲೆ ಅದು ಶರಣ ಫೋನ್ ನಂಬರ್ಗಳು ಬರೀ ಸರ್ ಸ್ವಲ್ಪ ಇನ್ನೊಂದು ಫೋಟೋ ಎಲ್ಲರೂ ಬರ್ರಿ. ಎಲ್ಲರೂ ಬರ್ರಿ. ರೈಟ್. ಕರೆಕ್ಟ್ ಸರಿ ಓಪನ್ ಮಾಡ್ರಿ.
ಹಾಕ ಮಲ್ಲು ಇಟ್ಕೋಣ ಇಟ್ಕೋಣ ನಾ ತೆಗಿತೀವಿ ಸರ್ ಈಗ ಸುರೇಶ ಸ್ವಲ್ಪ ಸರಿ ಆಯ್ತಾ ಕೂಡ್ರಿ ಅಡ್ಜಸ್ಟ್ ಮಾಡಿ ಮಾತಾಡ